ಆದರ್ಶ ವುಮನ್ ವ್ಯಾಲ್ಯೂ ಅಂದರೆ ಮಾನವನ ಮೌಲ್ಯಗಳು. ಮಾನವನ ಮೌಲ್ಯಗಳು ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಕೆಲವು ಗುಣಗಳಾಗಿರ್ತವೆ. ಅಂದರೆ ಅವನ ಸಮಾಜದಲ್ಲಿ ಹೇಗೆ ಬದುಕ್ತಾನೆ, ಹೇಗೆ ನಡ್ಕೊತಾನೆ ಅನ್ನೋದೇ ಮಾನವನ ಮೌಲ್ಯಗಳಾಗಿರ್ತವೆ. ಮಾನವನ ಮೌಲ್ಯಗಳಂದರೆ ಏನಾಗಿರ್ತೈತೆ? ಮಾನವೀಯತೆ, ಗೌರವ, ಪ್ರೀತಿ, ನಂಬಿಕೆ, ಸಮಾನತೆ ಇವೆಲ್ಲವೂ ಬರ್ತವೆ. ಇವಾಗ ಮಾನವೀಯತೆ ತಗೊಳೋದಾದ್ರೆ ಮನುಷ್ಯನ ಮೇಲೆ ಜೀವನದಲ್ಲಿ ಮಾನವೀಯತೆ ಅನ್ನೋದು ತುಂಬ ಮುಖ್ಯ ಆಗಿರ್ತದೆ. ಮಾನವೀಯತೆ ಇವಾಗ ನೋಡೋದಾದ್ರೆ ಮೊದಲಿಗಿದ್ದಂಥದ್ದು ಮಾನವೀಯತೆಗೂ ಈಗಿರೋ ಮಾನವೀಯತೆ ನೋಡೋದಾದ್ರೆ ಭಾಳ ವ್ಯತ್ಯಾಸ ಇದೆ. ಮೊದಲಿಗೆ ಅಂದರೆ ಒಬ್ಬ ವ್ಯಕ್ತಿ ತಾನು ಕಷ್ಟದಲ್ಲಿದ್ದಾನಂದ್ರೆ ಸಹಾಯ ಮಾಡೋಕ್ಕೆ ಭಾಳ ಜನ ಮುಂದಾಗ್ತಿದ್ರು. ಬಟ್ ಇವಾಗ ಪ್ರೆಸೆಂಟು ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನಂದ್ರೆ ನೋಡ್ಕೊಂಡು ಹೋಗ್ತಾರೆ ವಿನಃ ಸಹಾಯ ಮಾಡ್ಬೇಕಂತ ಅನ್ಕೊಂಡವರು ತುಂಬ ಕಮ್ಮಿ. ಇವಾಗ ಪ್ರೆಸೆಂಟ್ ನಾವೇ ನೋಡ್ತೀವಲ್ಲ, ಇವಾಗ ಒಬ್ಬ ಎಕ್ಸಾಂಪಲ್ ಒಂದು ರೋಡ್ ಆಕ್ಸಿಡೆಂಟ್ ತಗೊಂಡ್ರೆ ಒಬ್ಬ ವ್ಯಕ್ತಿಯಲ್ಲಿ ಬಿದ್ದು ಸಾಯೋ ಪರಿಸ್ಥಿತಿಯಲ್ಲಿದ್ದರೆ ಫೋನ್ ತಗೊಂಡು ವಿಡಿಯೋ ಮಾಡಿ ಒಂದು ಲೈಕ್ ಶೇರ್ ಜಾಸ್ತಿ ಮಾಡ್ಕೊಂಡು ನೋಡ್ತಾನೆ ಹೊರತು ಅದೇ ಫೋನ್ ತಗೊಂಡು ಒಂದು ಫೋನ್ ಕಾಲ್ ಮಾಡಿ ಹಾಸ್ಪಿಟ್ಲಲ್ಲಿ ಫೋನ್ ಮಾಡಿ ಒಂದು ಜೀವ ಉಳಿಸ್ಬೋದು ಅಂತ ಯೋಚನೆ ಮಾಡಲ್ಲ. ಹಾಗೆ ಮಾಡೋರು ತುಂಬ ಕಮ್ಮಿ ಜನ ಸಿಗೋರು. ಬರೀ ಮಾನವ ಅಂದರೆ ಇವಾಗ ಒಂದು ಆಕ್ಸಿಡೆಂಟ್ ಅಂತಾನೆ ತಗೊಳಕ್ಕಾಗಲ್ಲ. ಕೆಲವೊಂದು ಇವಾಗ ವಯಸ್ಸಾದವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಬರೀ ಮನುಷ್ಯ ಅಂತಲ್ಲ, ಕೆಲವು ಜೀವಿಗಳಿಗೂ ಆಗಿರ್ತೈತಿ. ಸಹಾಯ ಅನ್ನೋದು ಒಂದು ಜೀವಿಗೆ ಒಂದೊಂದು ಟೈಮಲ್ಲಿ ಬೇಕಾಗುತ್ತೆ ಕೆಲವೊಬ್ಬರಿಂದ. ಆದಷ್ಟು ನಾವು ಸಹಾಯ ಮನೋಭಾವ ಬೆಳೆಸ್ಕೋಬೇಕು. ಅದೇ ಮಾನವೀಯ ಗುಣಗಳನ್ನು ತೋರಿಸ್ಕೊಡೋದು. ಅದಕ್ಕೆ ಮಾನವೀಯತೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಈಗಿಗೆ ಹೋಲಿಸ್ಕೊಂಡ್ರೆ ಮೊದಲಿಗೂ ಈಗಿಗೆ ಹೋಲಿಸ್ಕೊಂಡ್ರೆ ಮಾನವೀಯತೆ ಅನ್ನೋದು ತುಂಬ ಕಮ್ಮಿ. ಅದು ಬಿಟ್ಟರೆ ನೆಕ್ಸ್ಟ್ ಏನು ಬರ್ಬೋದು? ಮಾನವೀಯ ಮೌಲ್ಯಗಳಂದ್ರೆ ಜೀವನದಲ್ಲಿ ಬೇಕಾಗೋದಂದ್ರೆ ಗೌರವ ಅನ್ನೋದು ತುಂಬ ಮುಖ್ಯ ಆಗ್ತೈತಿ ಜೀವನದಲ್ಲಿ. ಗೌರವ ಅಂದ್ರೆ ಇವಾಗ ಬರೀ ದೊಡ್ಡವರಿಗಷ್ಟೇ ಗೌರವ ಕೊಡೋದು ಅಂದ್ರೆ ಅದಷ್ಟೇ ಗೌರವ ಆಗಿರಲ್ಲ. ಗೌರವ ಅನ್ನೋದು ಎಲ್ಲರಿಗೂ ಅನ್ವಯಿಸುತ್ತೆ. ದೊಡ್ಡವರಿಂದ ಹಿಡಿದು ಸಣ್ಣವರಿಂದ ಹಿಡಿದು ಹಿರಿಯರು, ತಂದೆ ತಾಯಿ ಎಲ್ಲರಿಗೂ ಸಂಬಂಧಪಡುತ್ತೆ ಗೌರವ ಅಂದ್ರೆ ನಾವು ಗೌರವದಿಂದ ಒಬ್ಬರನ್ನ ಹೇಗೆ ಮಾತಾಡ್ತೀವೋ ಅವ್ರು ನಮ್ಮ ಆ ಗೌರವ ಕೊಟ್ಟಿದ್ದಕ್ಕೆ ಅವ್ರು ನಮ್ಮ ಜೊತೆ ಹೇಗೆ ನಡ್ಕೊಂತಾರೆ ಅನ್ನೋದೇ ಗೌರವ ಆಗಿರ್ತದೆ. ಗೌರವ ಅಂದ್ರೆ ಇವಾಗ ನಾವು ಒಬ್ಬರು ಗೌರವದಿಂದ ಕಾಣಿದಾಗ ಅವ್ರು ನಮಗೆ ಮಾಡೋಂಥ ರೆಸ್ಪಾನ್ಸು ಆಗಿರುತ್ತೆ. ಅದೇ ಗೌರವ ಇದ್ದಂಗೆ ಏಕವಚನದಲ್ಲಿ ನಾವು ಮಾತಾಡಿದಾಗ ಅವ್ರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿನೇ ಅದು ಬೇರೆ ತರ ಇರುತ್ತೆ. ಅದಕ್ಕೆ ಗೌರವ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ ಆಗ್ತದೆ. ಅದು ಬಿಟ್ರೆ ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಂಬಿಕೆ, ಒಬ್ರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ನಂಬಿಕೆ ಅನ್ನೋದು ಉಳಿಸ್ಕೊಳಕ್ ನೋಡ್ಬೇಕೆ ಹೊರತು ನಂಬಿಕೆನ ಕಳ್ಕೊಳ್ಳೋ ಅಂತ ಕೆಲಸ ಮಾಡಬಾರ್ದು. ಒಂದ್ಸತಿ ನಾವು ನಂಬಿಕೆನ ಕಳ್ಕೊಂಡ್ರೆ ಅದನ್ನ ಪಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಭಾಳ ಆಗೋಗುತ್ತೆ. ಅದನ್ನ ನಾವು ಪಡ್ಕೊಂಡ್ರು ಅದು ನೆಕ್ಸ್ಟ್ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರೋರು ನಮಗೆ ಇನ್ನೊಂದ್ಸರಿ ನೋಡೋಂಥ ಟೈಮಲ್ಲಿ ಅದು ಬೇರೆ ತರನ ಕಾಣುತ್ತೆ. ಅಂದ್ರೆ ನಂಬಿಕೆ ಅಂದ್ರೆ ಒಂಥರ ಗ್ಲಾಸಿನ ಲೋಟ ಇದ್ದಂಗೆ. ಆ ಲೋಟ ತಗೊಂಡ್ ಒಂದ್ಸತಿ ಕೆಳಬಿಟ್ರೆ ಹೊಡೆದ್ರೆ ಅದ್ ಹೇಗೆ ಚೂರಾಗಿ ನೆಕ್ಸ್ಟ್ ಜೋಡಿಸಿದ್ರು ಕೊನೆ ಪಕ್ಷ ಅದ್ ಹೆಂಗೆ ಅದ್ರ ಮೇಲೆ ಬಿರುಕಿನೂ ಒಂಥರ ಕಾಣುತ್ತಲ್ಲ, ಅದೇ ತರ ಇವಾಗ ನಂಬಿಕೆ ಕಳ್ಕೊಂಡಿರೋ ವ್ಯಕ್ತಿನ ನಂಬಿಕೆ ಪಡ್ಕೊಂಡು ಅವ್ನು ನೋಡೋ ರೀತಿನೂ ಆ ಬಿರುಕಲ್ಲಿ ನಾವು ಗ್ಲಾಸ್ ಲೋಟದಲ್ಲಿ ಬಿರುಕನ್ನ ಹೆಂಗ್ ನೋಡ್ತೀವೋ ಆ ವ್ಯಕ್ತಿಗೂ ನಾವು ನೋಡೋ ರೀತಿನೇ ಹಾಗೆ ಇರುತ್ತೆ. ಅದಕ್ಕೆ ನಂಬಿಕೆ ಅನ್ನೋದನ್ನ ಉಳಿಸ್ಕೋಬೇಕು. ಯಾವತ್ತೂ ನಂಬಿಕೆಗೆ ಮೋಸವನ್ನು ಮಾಡಬಾರ್ದು. ನಂಬಿಕೆನೂ ಬಹಳ ಮುಖ್ಯ ಆಗುತ್ತೆ. ಅದು ಬಿಟ್ರೆ ನಾವು ಪ್ರೀತಿನೂ ಬಹಳ ಮುಖ್ಯ ಆಗುತ್ತೆ ಜೀವನದಲ್ಲಿ. ನಾವು ಬದುಕಬೇಕು ಸಮಾಜದಲ್ಲಿ ಅಂದ್ರೆ ಅದನ್ನು ಒಂಥರ ಮೌಲ್ಯನೇ ಆಗುತ್ತೆ. ಪ್ರೀತಿ ಅಂದ್ರೆ ಇವಾಗ ಪ್ರೆಸೆಂಟ್ ಮಾಡೋಂಗೆ ಹುಡುಗ ಹುಡುಗಿ ಲವ್ ಮಾಡ್ತಾರೆ, ಅದು ಪ್ರೀತಿ ಆಗಲ್ಲ. ಪ್ರೀತಿ ಅಂದ್ರೆ ಇವಾಗ ಪ್ರೀತಿ ಎಲ್ಲರಿಗೂ ಅದನ್ನು ಅನ್ವಯಿಸುತ್ತೆ. ಪ್ರೀತಿ ಅಂದ್ರೆ ಇವಾಗ ಕೆಲವೊಬ್ರು ಪ್ರಾಣಿಗಳನ್ನು ಪ್ರೀತಿಸ್ತಾರೆ. ಪ್ರೀತಿ ಅನ್ನೋದು ಅಲ್ಲೂ ಇರುತ್ತೆ, ಮನುಷ್ಯಲ್ಲೂ ಇರ್ತದೆ. ಈ ಮಾನವ ಕುಲ ಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ಬೇಕು. ಪ್ರೀತಿ ಅಂದ್ರೆ ಇವಾಗ ತಂದೆ ತಾಯಿ ಇರುತ್ತೆ, ಅಕ್ಕ ತಂಗಿ, ಅಣ್ಣ ತಮ್ಮ, ಗುರು ಹಿರಿಯರು ಎಲ್ಲರನ್ನೂ ಪ್ರೀತಿಯಿಂದ ಕಾಣೋದೇ ಇರ್ತೈತಿ. ಪ್ರೀತಿ ಅಂದ್ರೆ ಬರೀ ಸೀಮಿತ ಅಂದ್ರೆ ಲವ್ ಮಾಡೋದಕ್ಕೆ, ಪ್ರೇಮ ಅಷ್ಟಕ್ಕೆ ಸೀಮಿತವಾಗಿರಲ್ಲ. ಪ್ರೀತಿ ಅಂದ್ರೆ ಎಲ್ಲರಿಗೂ ಸಂಬಂಧಪಡುತ್ತೆ. ನಾವು ಹೆಂಗ್ ಪ್ರೀತಿಯನ್ನು ಕಾಣ್ತೀವೋ ಆ ಪ್ರೀತಿಯನ್ನು ಕಾಣೋದು ಅಂದ್ರೆ ಒಂಥರ ನಮ್ಮ ನಡುವೆ ಇರುವಂತ ಸಂಬಂಧವನ್ನು ತೋರಿಸುವಂತದ್ದೇ ಪ್ರೀತಿ ಆಗಿರ್ತದೆ. ಅಂದ್ರೆ ಪ್ರೀತಿ ಅಂದ್ರೆ ಯಾರು ಮಾನವಗಳು ದೊಡ್ಡವರೆಲ್ಲ ಹೇಳಿದಾರೆ, ಪ್ರೀತಿ ದ್ವೇಷದಿಂದ ಗೆಲ್ಲಕ್ಕಾಗಿರೋದನ್ನ ಪ್ರೀತಿಯಿಂದ ಗೆಲ್ಬೋದಂತ. ಅದಕ್ಕೆ ಪ್ರೀತಿ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಪ್ರೀತಿಯಿಂದ ಎಲ್ಲರನ್ನ ಕಾಣ್ಬೇಕು, ಸಮಾಜದಲ್ಲಿ ಪ್ರೀತಿಯಿಂದ ಇರಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಸಮಾನತೆನೂ ಬಹಳ ಮುಖ್ಯ ಆಗುತ್ತೆ ಲೈಫಲ್ಲಿ. ಸಮಾನತೆ ಅಂದ್ರೆ ಸಮಾನತೆ ಇವಾಗ ಎಲ್ಲರೂ ಒಂಥರ ಭೇದ ಭಾವ ಇಲ್ದಂಗೆ ಎಲ್ಲರೂ ಸೇಮ್ ಈಕ್ವಾಲಿಟಿಯಿಂದ ಇದೀವಿ ಅಂತ ತೋರಿಸೋದು ಸಮಾನತೆ ಅಂದ್ರೆ. ಇವಾಗ ಸಮಾನತೆ ಹೇಗೆ ಕಾಣ್ತದಂದ್ರೆ ಈಗಿನ ಜಗತ್ತಲ್ಲಿ ಒಬ್ಬರು ದುಡ್ಡಿರೋನು ಮ್ಯಾಲೆ, ದುಡ್ಡಿಲ್ದಿರೋನು ಕೆಳಗೆ, ರಿಚ್ ಪೂರ್ ಅನ್ನೋ ತರ ಕಾಣಿಸುತ್ತೆ. ಅದೇ ರಿಚ್ ಪೂರ್ ಸಮಾನತೆ ಅನ್ನೋದು ಹೆಂಗ್ ಕಾಣುತ್ತಂದ್ರೆ ಒಬ್ಬ ಅದೇ ರಿಚ್ ಪೂರ್ ಮ್ಯಾನು ರಿಚ್ ಮ್ಯಾನು ಹಾಸ್ಪಿಟಲ್ ತಾನು ಹುಷಾರಿಲ್ದಾಗ ಅದೇ ರೋಗ